ನನ್ನ ಪತಿ ನಾನು ಗರ್ಭಿಣಿ ಎಂದು ನಂಬಿದ್ದರು, ಆದರೆ ಸತ್ಯವು ಅದಕ್ಕಿಂತಲೂ ಭಯಾನಕವಾಗಿತ್ತು. ಇದು ಕೆಲವು ಮಾತುಗಳೊಂದಿಗೆ ಪ್ರಾರಂಭವಾಯಿತು. ಅವರು ತುಂಬಾ ಉತ್ಸುಕರಾಗಿದ್ದರು. ನಾನು ಒಬ್ಬ ಅದ್ಭುತ ತಾಯಿಯಾಗುತ್ತೇನೆ ಎಂದು ಅವರು ನನಗೆ ಹೇಳಿದರು. ಆದರೆ ನಾನು ಗರ್ಭಿಣಿ ಇರಲಿಲ್ಲ. ನಾನು ಪರೀಕ್ಷೆಗಳನ್ನು ಮಾಡಿಕೊಂಡೆ. ಫಲಿತಾಂಶ ನಕಾರಾತ್ಮಕವಾಗಿತ್ತು. ಆದರೆ ಅವರು ನನ್ನನ್ನು ನಂಬಲು ನಿರಾಕರಿಸಿದರು. ಪರೀಕ್ಷೆಗಳು ತಪ್ಪಾಗಿವೆ ಎಂದು ಅವರು ಹೇಳಿದರು. ನಂತರ ಆ ಹುಚ್ಚುತನವು ಕರಾಳವಾಯಿತು. ಅವರು ನನ್ನನ್ನು ದೂರ ಮಾಡಿದರು. ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ನನ್ನ ಮೇಲೆ ಆರೋಪಿಸಿದರು. ಅವರು ಹಿಂಸೆಯನ್ನೂ ಆರಂಭಿಸಿದರು. ನಾನು ಪ್ರೀತಿಸಿದ ವ್ಯಕ್ತಿಯನ್ನು ನನಗೆ ಗುರುತಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ನಾವು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ರೋಗದ ಪತ್ತೆ, ಮೆದುಳಿನಲ್ಲಿ ಗೆಡ್ಡೆ. ಆ ಭ್ರಮೆಗಳನ್ನು ಉಂಟುಮಾಡಿದ ಅದೇ ಗೆಡ್ಡೆಯು ಅವರನ್ನು ಸಾವಿನತ್ತ ಕರೆಯುತ್ತಿತ್ತು. ನನ್ನ ಜೀವನದ ಪ್ರೀತಿಯ ವ್ಯಕ್ತಿ ನನ್ನಿಂದ ದೂರವಾಗುವುದನ್ನು ನಾನು ವಾರಗಳ ಕಾಲ ನೋಡುತ್ತಾ ಕುಳಿತೆ. ನನಗೆ ಒಂದು ವಿಚಿತ್ರವಾದ ಉರಿಯುವ ಕೋಪ ಉಂಟಾಯಿತು. ಅವರಿಗೆ ಅನಾರೋಗ್ಯ ಉಂಟಾಗಲು ಎಷ್ಟು ಧೈರ್ಯ? ನನ್ನನ್ನು ಬಿಟ್ಟು ಹೋಗಲು ಅವರಿಗೆ ಎಷ್ಟು ಧೈರ್ಯ? ಅದರ ಸ್ವಲ್ಪ ಸಮಯದ ನಂತರ ಅವರು ತೀರಿಕೊಂಡರು. ಈಗ ನಾನು ನನ್ನ ಜೀವನದ ಚೂರುಗಳನ್ನು ಒಟ್ಟುಗೂಡಿಸುತ್ತಿದ್ದೇನೆ. ನನ್ನ ಪಕ್ಕದಲ್ಲಿ ಒಂದು ನಾಯಿ ಮತ್ತು ಕಿವಿಯಲ್ಲಿ ಥೆರಪಿಯೊಂದಿಗೆ ಒಂದೊಂದು ದಿನವನ್ನು ಕಳೆಯುತ್ತಿದ್ದೇನೆ. ನಾನು ಪ್ರತಿದಿನ ಅವರನ್ನು ನೆನಪಿಸಿಕೊಳ್ಳುತ್ತೇನೆ.